ಮಕ್ಕಳ ಹಕ್ಕುಗಳ ಗ್ರಾಮ ಪಂಚಾಯತ್ ಇವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಗ್ರಾಮದ ಉದ್ದೇಶ ಗ್ರಾಮ ಪಂಚಾಯತಿಯಿಂದ ಮಕ್ಕಳಿಗೆ ಬೇಕಾದಂತ ಸೌಲಭ್ಯಗಳು ಒದಗಿಸಲಾಗುತ್ತದೆ. ಹಾಗಾಗಿ ಕ್ರೀಡಾ ಸಾಮಗ್ರಿಗಳು ಮತ್ತೆ ಅಂಗನವಾಡಿಯ ಟೀಚರ್ಗಳು ಅವರ ಅಂಗನವಾಡಿ ಕಟ್ಟಡಗಳು ಸ್ವಂತ ಕಟ್ಟಡಗಳಿಂದ ಇವತ್ತು ಅದರಿಂದ ನಮಗೆ ತೊಂದರೆ ಆಗಿದೆ. ಗ್ರಾಮ ಪಂಚಾಯತಿನಲ್ಲಿ ಸ್ವಲ್ಪ ಬಗ್ಗೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ ಸ್ವಂತವಾದಂತ ಕಟ್ಟಡವನ್ನು ಕೊಡಬೇಕು ಅಂತಂದ್ರೆ ಅವರು ಬೇಡಿಕೆಯನ್ನ ನಮ್ಮ ಅವರಿಗೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಪಂಚಾಯತಿನಲ್ಲಿ ಯಾವ ರೀತಿ ಕ್ರಮಗಳನ್ನು ಆದಷ್ಟು ಕಟ್ಟಡಗಳನ್ನ ಕೊಟ್ಟು ಮಕ್ಕಳಿಗೆ ಒಂದು ಇದಕ್ಕೆ ಅನುಕೂಲ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ಈ ಒಂದು ಏನು ಪಂಚಾಯತಿಯ ಫಿಫ್ಟೀನ್ ಫೈನಾನ್ಸ್ ಹಣವನ್ನು ತಂದು ಈ ಒಂದು ಸೌಲಭ್ಯಗಳನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆದ್ರೆ ಈ ಬಗ್ಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಸ್ವಲ್ಪ ಈ ದಿನ ನಮ್ಮ ಗ್ರಾಮ ಪಂಚಾಯತ್ಗೆ ಬಡಗೂರು ಹೈಸ್ಕೂಲ್ ಆವರಣದಲ್ಲಿ ಒಂದು ಅರ್ಥಗರ್ಭಿತವಾದ ಒಂದು ಗ್ರಾಮ ಸಭೆ, ಅತಿ ಮುಖ್ಯವಾದ ಒಂದು ಗ್ರಾಮ ಸಭೆ. ಈ ದೇಶದ ಭವಿಷ್ಯವನ್ನ ಕಟ್ಟುವಂತ ವಿದ್ಯಾರ್ಥಿಗಳಿದ್ದೀವಿ. ನಿಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ, ನಿಮ್ಮ ಹಕ್ಕುಗಳ ಬಗ್ಗೆ ಸ್ವತಂತ್ರವಾಗಿ ಮಾತನಾಡುವ ಅವಕಾಶವನ್ನು ಕೊಡುವಂಥದ್ದು ಮತ್ತು ನಿಮ್ಮ ಮೂಲಭೂತ ಸಮಸ್ಯೆಗಳಿಗೆ ನೀವು ಆಲಿಸುವಂಥದ್ದು ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ನಾವು ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳು ಸ್ಪಂದಿಸುವ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯುತವಾಗಿ ನಾವು ಸ್ಪಂದಿಸ್ತೀವಿ. ಮೊದಲನೇದಾಗಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯನ್ನ ಎಲ್ಲ ಶಾಲಾ ಮಕ್ಕಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಒಂದು ಸಮಸ್ಯೆಗೆ ಈಗಾಗಲೇ RWS ಪತ್ರವನ್ನು ಬರೆದು ಉಚಿತವಾಗಿ ಎಲ್ಲ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಶುದ್ಧ ನೀರು ವ್ಯವಸ್ಥೆ ಮಾಡಿದ್ದೀವಿ. ಒಂದೆರಡು ಸ್ಕೂಲಲ್ಲಿ ಸಮಸ್ಯೆ ಇರ್ಬೋದು, ತ್ವರಿತಗತಿಯಲ್ಲೇ ಹಿಂದೆ ಆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಕ್ರಮ ಕೈಗೊಳ್ಳುತ್ತೆ. ಮತ್ತೆ ಶುದ್ಧ ನೀರು ಘಟಕ ದೂರ ಇರ್ತಕ್ಕಂಥ ಊರುಗಳಿಗೆ ಪ್ರತ್ಯೇಕವಾಗಿ ಸಮಸ್ಯೆಯನ್ನ ಗುರುತಿಸಿದೆ. ಆ ಸಮಸ್ಯೆಗೆ ಪರಿಹಾರವನ್ನ ಗ್ರಾಮ ಪಂಚಾಯತಿ ಕೊಡುತ್ತೆ. ಮತ್ತೆ ಎಲ್ಲ ಶಾಲೆಗಳಲ್ಲಿ ಶೌಚಾಲಯಗಳ ರಿಪೇರಿ ಇರ್ತಕ್ಕಂಥದ್ದು ಗಮನಕ್ಕೆ ತಂದಿದ್ದೀವಿ. ಆ ಶೌಚಾಲಯ ರಿಪೇರಿ ಇರ್ತಕ್ಕಂಥ ದುರಸ್ತಿಯನ್ನ ನಾವು ಮುಗಿಸಿ ಶೌಚಾಲಯ ರಿಪೇರಿ ಮಾಡುವ ವ್ಯವಸ್ಥೆಯನ್ನ ಮಾಡ್ತೀವಿ. ತ್ವರಿತಗತಿಯಲ್ಲಿ ನೀರು ಈಗಾಗಲೇ ಎಲ್ಲ ಶಾಲೆಗಳು ತಲುಪಿಸಿದ್ದೀವಿ. ಏನಾದ್ರೂ ತಾಂತ್ರಿಕ ಸಮಸ್ಯೆ ಇದ್ರೆ ಈಗಲೇ ನಮ್ಮ ವಾಟರ್ ಮ್ಯಾನ್ ಮತ್ತೆ ನಮ್ಮ ಸದಸ್ಯರ ಜೊತೆ ಕೂತು ಸಮಸ್ಯೆ ಬಗೆಹರಿಸ್ತೀವಿ. ಮತ್ತೆ ಕಟ್ಟಡವು ದುರಸ್ತಿಗಳಿದ್ದಾವೆ, ಹಳೆ ಕಟ್ಟಡ ರಿಪೇರಿ ಆಗಬೇಕು, ಅನ್ನವಿಚಾರವನ್ನ ಗಮನಕ್ಕೆ ತಂದಿದ್ದೀವಿ. ಮತ್ತೆ ಹೊಸ ಕಟ್ಟಡಗಳನ್ನ ಕಟ್ಟಬೇಕು ಅನ್ನೋ ವಿಚಾರವನ್ನ ಗಮನಕ್ಕೆ ತಂದಿದ್ದೀವಿ. ಇವೆರಡೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಕಟ್ಟಡ ಕಟ್ಟೋದಕ್ಕೆ ಅನುದಾನದ ಕೊರತೆ ಇದೆ. ಆದ್ರೂ ಕೂಡ ನಮ್ಮ ಜವಾಬ್ದಾರಿ ಅಧಿಕಾರಿಗಳಿಗೆ, ನಮ್ಮ ಮೇಲಧಿಕಾರಿಗಳಿಗೆ, ಅಂದ್ರೆ ಅನುದಾನ ಎಲ್ಲಿ ಬರಬೇಕು ಆ ಒಂದು ಅಧಿಕಾರಿಗಳಿಗೆ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಕಟ್ಟಡಗಳು ಬೇಕು ಎಂಬ ಮಾಹಿತಿಯನ್ನ ಈಗ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಮ್ಮ ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ 8-10 ತಿಂಗಳಿಂದಲೂ ಕೂಡ ಎಲ್ಲಿ ದುರಸ್ತಿಯಲ್ಲಿ ಶಾಲೆಗಳ ಕಟ್ಟಡ ಇದೆ, ಎಲ್ಲಿ ಅಂಗನವಾಡಿ ದುರಸ್ತಿ ಕಟ್ಟಡ ಇದೆ ಅಂತ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಮತ್ತೆ ಶಾಲಾ ಪಂಚಾಯತಿ ಅನುದಾನದಲ್ಲಿ ಈಗಾಗಲೇ ಭಾಗಶಃ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿದ್ದಾರೆ. ಕೆಲವು ಕಟ್ಟಡಗಳು ಇನ್ನೇನು ಸ್ಟಾರ್ಟ್ ಆಗ್ಬೇಕು, ದುರಸ್ತಿಗಳು ಸ್ಟಾರ್ಟ್ ಆಗ್ಬೇಕು. ಆ ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನ ಕೈಗೊಳ್ಳಲು ನಾವು ಮೇಲಧಿಕಾರಿಗಳ ಗಮನಕ್ಕೆ ಮತ್ತೆ ತಾಂತ್ರಿಕ ಸಿಬ್ಬಂದಿ ವರ್ಗಕ್ಕೆ ನಾವು ಅವರಿಗೆ ವಿಚಾರವನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಮತ್ತೆ ಆಟದ ಮೈದಾನ ರಂಗಾಪುರ ಗ್ರಾಮದ ಶಿಕ್ಷಕರು ಕೇಳಿದ್ರು,
ಈ ಒಂದು ಆಟದ ಮೈದಾನ ಜಾಗಕ್ಕೆ ತಹಶೀಲ್ದಾರ್ ಅವರಿಗೆ ನಾವು ಪತ್ರ ಬರೆದು ಜಾಗವನ್ನ ಲಭ್ಯವಿರ್ತಕ್ಕಂಥ ಜಾಗವನ್ನು ಕೊಡಿಸಲು ಕ್ರಮ ಕೈಗೊಳ್ಳುತ್ತೇವೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ನಮ್ಮ ಗ್ರಾಮ ಪಂಚಾಯತಿ ತ್ವರಿತಗತಿಯಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಶಾಲೆಯ ಮಕ್ಕಳ ಜೊತೆಗೆ ನಮ್ಮೆಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಯಾದ ನಾನು ನಿಮ್ಮ ಜೊತೆಯಲ್ಲಿರ್ತೀವಿ. ನಿಮ್ಮ ಸಮಸ್ಯೆಗೆ ಸದಾ ನಾವು ಬಗೆಹರಿಸಿಕೊಡ್ತೀವಿ ಅಂತ ಹೇಳ್ತಾ, ಈಗ ಈ ಒಂದು ಸಭೆಯಲ್ಲಿ ಅನೇಕ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ ಮತ್ತೆ ತೃತೀಯ ಸ್ಪರ್ಧಿಗಳಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ. ಎಲ್ಲ ಶಾಲೆಗಳಿಗೆ, GSP ಮತ್ತೆ SPS ಮತ್ತು ಪ್ರೌಢಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನ ಈಗಾಗಲೇ ಕೊಟ್ಟಿದ್ವಿ. ಹಾಗೆ ನಮ್ಮ ಬರಗೂರು SPS ಶಾಲೆಗೆ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಅದನ್ನ ನಾವು ಮುಂದಿನ ಕ್ರಿಯೆಯನ್ನು ಸೇರಿಸಿ ಅವಕಾಶವನ್ನ ಮಾಡಿಕೊಡ್ತೀವಿ. ಮತ್ತೆ ಹೈಸ್ಕೂಲ್ ಮಕ್ಕಳಿಗೆ ಹೆಚ್ಚಿದ್ದಾರೆ, ಶೌಚಾಲಯ ವ್ಯವಸ್ಥೆ ಬೇಕು ಅಂತ ಹೆಡ್ ಮಾಸ್ಟರ್ ಕೇಳಿದ್ದಾರೆ. ನರೇಗಾ ಯೋಜನೆಯಲ್ಲಿ ಆಲ್ರೆಡಿ ನಾವು ಕ್ರಿಯಾ ಸೇರಿಸಿದ್ದೀವಿ, ನಿವೇಶ ಜಾಗವನ್ನು ಗುರುತಿಸಿದ್ದೀವಿ. ಕಾಮಗಾರಿ ತಾಂತ್ರಿಕ ಅನುಮೋದನೆಯನ್ನ ಆಲ್ರೆಡಿ ಪಡೆದಿದೆ. ಕಾಮಗಾರಿಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡಿದೆ. ಕಾಮಗಾರಿ ಇಷ್ಟು ಒಂದು ಶಾಲೆ ಮತ್ತು ಅಂಗನವಾಡಿ ಸಮಸ್ಯೆಗಳು ಇಂತಿಷ್ಟಿವೆ. ಈ ಸಮಸ್ಯೆಗಳಿಗೆ ನಮ್ಮ ಗ್ರಾಮ ಪಂಚಾಯತಿ ಕಾಯಕಲ್ಪ ಕೊಡುತ್ತೆ. ಒಂದೊಂದಾಗಿ ಆದ್ಯತೆ ಮೇರೆಗೆ ಸಮಸ್ಯೆಯನ್ನ ಬಗೆಹರಿಸುತ್ತೆ. ಇದೇ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶ್ರಮವಹಿಸಿ ಹೆಚ್ಚಿನ ಅಂಕ ಪಡೆದು ನಿಮ್ಮ ಗ್ರಾಮದ, ನಿಮ್ಮ ಪಂಚಾಯತಿಯ ಹೆಸರನ್ನು ಉಳಿಸುವ ನಿಟ್ಟಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಬೇಕು. ಹಾಗೆ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥವ್ರು 99%. ಶಿಕ್ಷಕರು ಕೂಡ ಹೆಚ್ಚಿನ ಅಂಕಗಳನ್ನ ಪಡೆಯೋದಕ್ಕೆ ಮಕ್ಕಳಿಗೆ ಯಾವ ರೀತಿ ಸಹಕಾರ ಮಾಡಬೇಕು ಆ ಸಹಕಾರನ ಕೊಡಬೇಕು. ಯಾರ ಕೊಡ್ತೀವಿ, ಮಾಡ್ತಿದ್ದೀರಿ. ಆದ್ರೂ ಕೂಡ ನಿಮ್ಮ ಜವಾಬ್ದಾರಿಯೂ ಕೂಡ ಇದರಲ್ಲಿ ಇರುತ್ತೆ. ನಮ್ಮ ಪಂಚಾಯತಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಎಲ್ಲ ಶಿಕ್ಷಕರು ಶ್ರಮ ವಹಿಸಬೇಕಂತ ಕೇಳ್ತಾ, ಕೊನೆಯದಾಗಿ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ.